HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳೊಂದಿಗೆ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಮಾನವ ಸರಪಳಿಯಲ್ಲಿ ಎನ್ಆರ್ ವೃತ್ತದಲ್ಲಿ ಬಹಿರಂಗ ಭಾಷಣ. ಸರ್ಕಾರದ ವಿರುದ್ಧ ರೈತ ಸಂಘ ಆಕ್ರೋಶ. ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಒಗ್ಗಟ್ಟಿನ ಹೋರಾಟ ಅಗತ್ಯ. ಬೆಳೆಗಾರರ 5 ಪ್ರಮುಖ ಬೇಡಿಕೆಗೆ ಒತ್ತಾಯ. 5,000 ಬೆಳೆಗಾರರೊಂದಿಗೆ ಬೃಹತ್ ಪ್ರತಿಭಟನೆಗೆ ಚಿಂತನೆ. ಕಾಡಾನೆಯ ನಿಖರ ಚಲನವಲನ ಪತ್ತೆಗೆ ಅಳವಡಿಸಿದ್ದ ವಿದೇಶಿ ಕಾಲರ್. ಕಾಡಾನೆಗೆ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಅಳವಡಿಕೆ. ಮಾನವ ಆನೆ ಸಂಘರ್ಷ ತಗ್ಗಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆ ಕ್ರಮ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಸನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕಳಪೆ ಮೆಕ್ಕೆಜೋಳ ಬಿತ್ತನೆ ಬೀಜದಿಂದ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಹಾಸನ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಗರದ ತಣ್ಣೀರು ಹಳ್ಳದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ಕೆಲ ಸಮಯ ಘೋಷಣೆ ಕೂಗಿ ಅಲ್ಲಿಂದ ಬಿಎಂ ರಸ್ತೆ ಮೂಲಕ ಎನ್ಆರ್ ವೃತ್ತಕ್ಕೆ ಬಂದು ಮಾನವ ಸರಪಳಿ ನಿರ್ಮಿಸಿ ಶ್ರೀ ಪುಷ್ಪಗಿರಿ ಮಠದ ಮಠಾಧೀಶರಾದ ಸೋಮಶೇಖರ ಸ್ವಾಮೀಜಿ, ರೈತ ಸಂಘದ ರಾಜ್ಯ ವರಿಷ್ಠರಾದ ಕೆಟಿ ಗಂಗಾಧರ್ ಮತ್ತು ಕಣಗಾಲ್ ಮೂರ್ತಿ ಇವರುಗಳು ಬಹಿರಂಗ ಭಾಷಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದಾದ ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದಾಗ ಮುಖ್ಯ ದ್ವಾರದಲ್ಲಿ ಪೊಲೀಸರ ಮತ್ತು ರೈತರ ನಡುವೆ ಕೆಲ ಸಮಯ ವಾಗ್ವಾದ ನಡೆದು ನಂತರ ಡಿಸಿ ಕಚೇರಿ ಮುಂದೆಯೇ ಪ್ರತಿಭಟನೆಗೆ ಕುಳಿತು ಘೋಷಣೆ ಕೂಗುವಲ್ಲಿ ಯಶಸ್ವಿಯಾದರು. ಶ್ರೀ ಪುಷ್ಪಗಿರಿ ಮಠದ ಮಠಾಧೀಶರಾದ ಸೋಮಶೇಖರ ಸ್ವಾಮೀಜಿ ಬಹಿರಂಗ ಭಾಷಣದಲ್ಲಿ ಮಾತನಾಡಿ, ರೈತ ಬದುಕಿದ್ರೆ ದೇಶ ಬದುಕುತ್ತದೆ. ಜನಪ್ರತಿನಿಧಿಗಳು, ಸರ್ಕಾರಗಳು ರೈತರ ಉದ್ಧಾರ ಮಾಡುತ್ತಿರುವ ಯಾವ ಲಕ್ಷಣ ಕಾಣುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರಿಗೆ ಸ್ಪಂದಿಸಬೇಕಾಗಿದೆ ಎಂದರು. ರೈತ ಸಂಘದ ರಾಜ್ಯ ವರಿಷ್ಠರಾದ ಕೆಟಿ ಗಂಗಾಧರ್ ಭಾಷಣದಲ್ಲಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಮಳೆ ಕೊರತೆ ನಡುವೆಯೂ ರೈತರು ದುಬಾರಿ ಬೆಲೆಯ ಮೆಕ್ಕೆಜೋಳ ಬೀಜ ಮತ್ತು ಗೊಬ್ಬರ ಖರೀದಿಸಿ ಬಿತ್ತನೆ ಮಾಡಿದ್ದಾರೆ. ಆದರೆ ಕಳಪೆ ಗುಣಮಟ್ಟದ ಬೀಜದಿಂದ ಬೆಳೆ ಬಿಳಿಸುಳಿ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಹಾನಿಗೊಳಗಾಗಿದೆ. 1 ಎಕರೆಗೆ 30,000ದಿಂದ 40,000ದವರೆಗೂ ಖರ್ಚು ಮಾಡಿದ ರೈತರಿಗೆ ಬಂಡವಾಳವು ವಾಪಸ್ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ ಕನಿಷ್ಠ 5,000 ಪರಿಹಾರ ಘೋಷಿಸಬೇಕು ಎಂದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ವರಿಷ್ಠರಾದ ಕಣಗಾಲ್ ಮೂರ್ತಿ, ತಾಲೂಕು ಅಧ್ಯಕ್ಷ ಬಿಟ್ಟಗೌಡನಹಳ್ಳಿ ಮಂಜು, ಸುರೇಶ್, ಕಾರ್ಯದರ್ಶಿ ಪಾಲಾಕ್ಷ, ಸಂದೇಶ್, ಮಲ್ಲೇಶ್, ಭುವನೇಶ್, ಲಕ್ಷ್ಮಣ್, ಮರ್ಕುಲಿ ಪ್ರಕಾಶ್, ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ರೈತ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಹಾಸನದಲ್ಲಿ ವಿಶೇಷವಾಗಿ ಇವತ್ತು ಜಾಥಾ ಪ್ರಾರಂಭ ಆಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಇವತ್ತು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿದೆ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ನೂತನವಾಗಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಈ ನಮ್ಮ ಹಾಸನ ಜಿಲ್ಲೆಯ ಮನವಿಯನ್ನು ಸ್ವೀಕರಿಸಿ ಹಾಸನ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮಾಧ್ಯಮದವರಿದ್ದಾರೆ, ಮಾಧ್ಯಮದವರು ನಿರಂತರವಾಗಿ ಪ್ರಚಾರವನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮ ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಬೆಳೆಗಾರರು ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕಿದೆ ಎಂದು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷ ಮಂಜುನಾಥ ಶೆಟ್ಟಿ ಹೇಳಿದರು. ಸಕಲೇಶಪುರ ಪಟ್ಟಣದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಂಘದ 2026-28ನೇ ಸಾಲಿನ ಕಾರ್ಯಕಾರಿ ಮಂಡಳಿಯ 3ನೇ ಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಡಾನೆ ಸಮಸ್ಯೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದ್ದು, ಅಧಿಕಾರಿಗಳ ವರ್ಗಾವಣೆಯಿಂದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ. ಈ ಹಿನ್ನೆಲೆ ಈ ತಿಂಗಳಲ್ಲಿ ಮೊದಲು ಬೇಲೂರು, ಬಳಿಕ ಸಕಲೇಶಪುರ ಮತ್ತು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಕನಿಷ್ಠ 5,000 ಬೆಳೆಗಾರರು ಭಾಗವಹಿಸುವಂತೆ ಸಂಘಟಿಸುವ ಉದ್ದೇಶವಿದೆ ಎಂದರು. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ನಡೆದ ಬೆಳೆಗಾರರ ಕುಂದುಕೊರತೆ ಹಾಗೂ ಅಹವಾಲು ಸಭೆಯಲ್ಲಿ ಸಂಘದ ವತಿಯಿಂದ 5 ಪ್ರಮುಖ ಬೇಡಿಕೆಗಳನ್ನು ಮಂಡಿಸಲಾಗಿದೆ. 10 HP-ವರೆಗೂ ಉಚಿತ ವಿದ್ಯುತ್ ಪರಿವರ್ತಕ ಕೆಟ್ಟರೆ ತಕ್ಷಣ ಬದಲಾವಣೆ, 9 ತಿಂಗಳ ಶೂನ್ಯ ಅಥವಾ ಕಡಿಮೆ ಬಡ್ಡಿ ಸಾಲ ಸೌಲಭ್ಯ, NT4C ಜಮೀನುಗಳನ್ನು NT4A ವ್ಯಾಪ್ತಿಗೆ ತಂದು ಅಗತ್ಯ ಸೌಲಭ್ಯ ಕಲ್ಪಿಸುವುದು ಹಾಗೂ ತೋಟದ ಒಳಗೆ ಹಾದು ಹೋಗುವ ವಿದ್ಯುತ್ ಮಾರ್ಗಗಳಿಗೆ ತಾಗುವ ಮರಗಳನ್ನು ಇಲಾಖೆಯ ತೆರವುಗೊಳಿಸುವುದು ಪ್ರಮುಖ ಬೇಡಿಕೆಗಳಾಗಿದೆ ಎಂದು ತಿಳಿಸಿದರು. ಡಿಬಿಟಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಒಂದೇ ರೀತಿಯ ನಿಯಮ ರೂಪಿಸುವ ಕುರಿತು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕಾಳುಮೆಣಸು ಬೆಳೆ ವಿಮೆ ಪಾವತಿಗೆ ಹೆಚ್ಚುವರಿಯಾಗಿ 15 ದಿನಗಳ ಕಾಲಾವಕಾಶ ನೀಡುವಂತೆ ಸಂಘ ಸಲ್ಲಿಸಿದ್ದ ಮನವಿಗೂ ಸ್ಪಂದನೆ ದೊರೆತಿದೆ ಎಂದರು.
ಗೌರವ ಕಾರ್ಯದರ್ಶಿ ಹೆಗ್ಗೋವೆ ಪುಟ್ಟರಾಜ್, ಉಪಾಧ್ಯಕ್ಷ ಸಚಿನ್ ಹೆತ್ತೂರು, ಜಂಟಿ ಕಾರ್ಯದರ್ಶಿ ರವಿಕುಮಾರ್ ಹೆಚ್ಎ, ಸಂಘಟನಾ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಹಾಗೂ ವಿವಿಧ ತಾಲೂಕು ಹಾಗೂ ಹೋಬಳಿ ಮಟ್ಟದ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ನೀವು ಆನೆಸೌಧದಲ್ಲಿ ಹೋಗ್ತಿಲ್ಲ, ನಿಮ್ಮ ಹತ್ರ ಕೈ ಏನಿರುತ್ತೆ ಕೇಳಕ್ಕೆ? ಹೋದ್ರೆ ಆಗಬೇಕು ಈ ಕಡೆಯಿಂದ ನೀವು ಮಾಡಿದಂತ ಕೇಳಿದೆ ಯಾರು? ಅಲ್ಲಿ ಅಧಿಕಾರಿ ನಮ್ಗೆ ಒಳ್ಳೇದು, ಅವ್ನು ನಮ್ಗೆ ನೆಂಟ, ಇದನ್ನ ನೋಡ್ಬೇಕಾ? ಇದು ಒಂಥರ ಯುದ್ಧ ಕೊಡಂಗೆ. ನೀವು ಮಾಡ್ಬೇಕು, ಇಲ್ಲ ಅಂದ್ರೆ ಸುತ್ತಿರ್ಬೇಕು, ಬೇರೆ ಕೆಲಸ ಮಾಡ್ಬೇಕು. ಈಗ ಇಷ್ಟು ತನಕ ನಾವು ನೀವು ಕರೆಕ್ಟಾಗಿ ಏನಾದ್ರು ಕೊಟ್ಟಿದ್ದೆ, ನಮ್ಗೆ ಮಾಹಿತಿಗಳು ಕೊಟ್ಟಿದ್ದೆ, ನಮ್ಮ ಕೇಸ್ ಇನ್ನೊಂದು ಫೈಲ್ ಆಗಿರೋದು 3,65,000 ಖರ್ಚು ಆಯ್ತು ಅದಕ್ಕೆ. ಅದು ಸಂಘಟನೆಯನ್ನು ಕೊಟ್ಟರು, ಹೊರಗಡೆ ಕೊಟ್ಟರು, ಮತ್ತು ಅಪ್ಲೈದು ಹಾಕಿದ್ವಿ, ಎಲ್ಲ ಮಾಡಿದ್ವಿ. ನೀವು ಕೊಟ್ಟಾಗ ಅದನ್ನ ಏನ್ ಮಾಡಿದರೆ ನಾವೇನ್ ಮಾಡ್ಬೇಕು ಅಂತ ನಿಮ್ಮ ಕರ್ತವ್ಯಗಳಿಗೆ ನೀವು ಮಾಡ್ಬಿಟ್ರೆ ಕೋರ್ಟ್ ಮುಂದೆ ಹೋದಕ್ಕೆ ಎಲ್ಲರೂ ಮಾಡ್ಕೊಳ್ತಾ. ಹಾಸನ ವಿಭಾಗ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಭುವನೇಶ್ವರಿ ಕಾಡಾನೆ ಗುಂಪಿನ ಆನೆಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಪಶು ವೈದ್ಯಕೀಯ ಕ್ರಮಗಳನ್ನು ಕೈಗೊಂಡ ನಂತರ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಯಶಸ್ವಿಯಾಗಿ ಅಳವಡಿಸಲಾಯಿತು. ಹಾಸನ ವಿಭಾಗದ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಭುವನೇಶ್ವರಿ ಕಾಡಾನೆ ಗುಂಪಿಗೆ 3 ವರ್ಷಗಳ ಹಿಂದೆ ವಿದೇಶಿ ನಿರ್ಮಿತ ರೇಡಿಯೋ ಕಾಲರ್ ಅಳವಡಿಸಲಾಗಿತ್ತು. ಸದರಿ ರೇಡಿಯೋ ಕಾಲರ್ನ ಬ್ಯಾಟರಿ ಅವಧಿ ಪೂರ್ಣಗೊಂಡು ಕಾರ್ಯನಿರ್ವಹಿಸದ ಕಾರಣ ಆನೆಯ ನಿಖರ ಚಲನವಲನ ಮತ್ತು ಸ್ಥಳವನ್ನ ರೇಡಿಯೋ ಟೆಲಿಮೆಟ್ರಿ ಮೂಲಕ ನಿರಂತರವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತಿರಲಿಲ್ಲ. ಇದೇ ಗುಂಪಿನ ಆನೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಪಶು ವೈದ್ಯಕೀಯ ಕ್ರಮಗಳನ್ನು ಕೈಗೊಂಡ ನಂತರ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಅನ್ನು ಯಶಸ್ವಿಯಾಗಿ ಅಳವಡಿಸಲಾಯಿತು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ನಡೆದ ಕಾರ್ಯಾಚರಣೆ ಸೇರಿದಂತೆ ಒಟ್ಟು 3 ಕಾಡಾನೆಗಳ ಗುಂಪಿಗೆ ಸ್ವದೇಶಿ ರೇಡಿಯೋ ಕಾಲರ್ ಅಳವಡಿಸಲಾಗಿರುತ್ತದೆ. ಈ ಹಿನ್ನೆಲೆ ಆನೆಯ ಚಲನವಲನವನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವ ಹಾಗೂ ಮಾನವ ಆನೆ ಸಂಘರ್ಷದ ಸಾಧ್ಯತೆಗಳನ್ನು ತಗ್ಗಿಸುವ ಉದ್ದೇಶದಿಂದ ಭುವನೇಶ್ವರಿಯ ಹಿಂಡಿನಲ್ಲಿರುವ ಮತ್ತೊಂದು ಆನೆಗೆ ಹೊಸದಾಗಿ ರೇಡಿಯೋ ಕಾಲರ್ ಅಳವಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿತು. ಬೇಲೂರು ವಲಯ ವ್ಯಾಪ್ತಿಯಲ್ಲಿ ಅನುಭವಿ ಪಶು ವೈದ್ಯಾಧಿಕಾರಿಗಳಾದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಡಾ ವಸೀಂ, ಮೈಸೂರು ವೃತ್ತದ ಡಾ ಆದರ್ಶ್ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಡಾ ವಿನಾಯಕ್ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮನ್ವಯದಲ್ಲಿ ನಾಗರಹೊಳೆ ಆನೆ ಶಿಬಿರದಿಂದ ಏಕಲವ್ಯ ಹಾಗೂ ದುಬಾರೆ ಆನೆ ಶಿಬಿರದಿಂದ ಪ್ರಶಾಂತ, ಧನಂಜಯ, ಈಶ್ವರ, ಲಕ್ಷ್ಮಣ ಮತ್ತು ಅಜ್ಜಯ್ಯ ಎಂಬ ಕುಮ್ಕಿ ಆನೆಗಳನ್ನು ಕಾರ್ಯಾಚರಣೆಗೆ ಕರೆತರಲಾಗಿತ್ತು. ಸಹಾಯದಿಂದ ಆನೆಗಳನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಪಶು ವೈದ್ಯಕೀಯ ಕ್ರಮಗಳನ್ನು ಕೈಗೊಂಡ ನಂತರ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಯಶಸ್ವಿಯಾಗಿ ಅಳವಡಿಸಲಾಯಿತು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಇಂದು ನಡೆದ ಕಾರ್ಯಾಚರಣೆಯೂ ಸೇರಿದಂತೆ ಒಟ್ಟು 3 ಕಾಡಾನೆಗಳ ಗುಂಪಿಗೆ ಸ್ವದೇಶಿ ರೇಡಿಯೋ ಕಾಲರ್ ಅಳವಡಿಸಲಾಗಿರುತ್ತದೆ. ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಆನೆಯ ಆರೋಗ್ಯ ಸ್ಥಿತಿ, ದೈಹಿಕ ಸ್ಥಿತಿ ಮತ್ತು ಸುರಕ್ಷತೆಗೆ ಅಗತ್ಯವಾದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಕಾರ್ಯಾಚರಣೆ ಪೂರ್ಣಗೊಂಡ ನಂತರ ಆನೆಯನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಯಿತು. HCN ನ್ಯೂಸ್ ಬೇಲೂರು. ಓಕೆ ಸರ್. ಸೊ ನಿನ್ನೆ ರಾತ್ರಿ 9ನೇ ಆಗಸ್ಟ್ಗೆ ನಾವು ಸಾಕಾನೆ 6 ತರಿಸಿದ್ದೀವಿ. 5 ದುಬಾರೆ, 1 ನಾಗರಹೊಳೆಯಿಂದ ಬೆಳಿಗ್ಗೆ ಕಾರ್ಯಾಚರಣೆ ಶುರು ಮಾಡಿ ಫಸ್ಟು ನಮ್ಮದು ಟಾರ್ಗೆಟ್ ಏನಿತ್ತು ಭುವನೇಶ್ವರಿ ಅಂತ ಹರ್ಡು. ಅದರಲ್ಲಿ 2023 ಜುಲೈ ತಿಂಗಳಲ್ಲಿ ನಾವು 1 ಫಾರಿನ್ ಮೇಡ್ ರೇಡಿಯೋ ಕಾಲರ್ ಹಾಕಿದ್ದೀವಿ. ಇವತ್ತು ಆ ರೇಡಿಯೋ ಕಾಲರ್ ರಿಪ್ಲೇಸ್ ಮಾಡಿ ಇಂಡಿಯನ್ ಮೇಡ್ ರೇಡಿಯೋ ಕಾಲರ್ ನಾವು ಹಾಕಿದ್ದೀವಿ. ಆ್ಯಂಡ್ ಸಾಮಾನ್ಯವಾಗಿ ರೇಡಿಯೋ ಕಾಲರು 3 ವರ್ಷ 2.5 ವರ್ಷ ತನಕ ಕೆಲಸ ಮಾಡ್ತದೆ, ಆಮೇಲೆ ಬ್ಯಾಟ್ರಿ ಡೈ ಡೌನ್ ಆಗ್ತದೆ. ಈ ಭುವನೇಶ್ವರಿ ಹರ್ಡ್ದು ಬ್ಯಾಟ್ರಿ 15 ದಿವಸ ಮುಂಚೆನೇ ಡೈ ಡೌನ್ ಆಗಿತ್ತು. ಅದಕ್ಕೆ ನಾವು ತಕ್ಷಣವಾಗಿ ಹರ್ಡ್ಗೆ ಟ್ರ್ಯಾಕಿಂಗ್ ಮಾಡೋಕ್ಕೆ ಇದು ಮಾಡಿದ್ದೀವಿ. ಇದು ಮಾಡೋಕ್ಕೆ ನಾವು ನಮ್ಮ ಮಡಿಕೇರಿ ವಿಭಾಗ, ನಾಗರಹೊಳೆ ವಿಭಾಗ, ಬಂಡೀಪುರ ವಿಭಾಗ ಅದೆಲ್ಲ ಕಡೆಯಿಂದ ಟೀಮ್ ತರಿಸಿದ್ದೀವಿ. ಪಶು ವೈದ್ಯಾಧಿಕಾರಿ ಬಂಡೀಪುರ ಡಾ ವಸೀಮು, ಮತ್ತು ನಮ್ಮ ಆದರ್ಶು ಮೈಸೂರು ಸರ್ಕಿಲ್ ಪಶು ವೈದ್ಯಾಧಿಕಾರಿ, ಮತ್ತು ವಿನಾಯಕ್ ಭದ್ರಾ ಟೈಗರ್ ರಿಸರ್ವ್ ಪಶು ವೈದ್ಯಾಧಿಕಾರಿ ಕರೆಸಿದ್ದೀವಿ. ಜೊತೆಗೆ ನಮ್ಮ ಪೊಲೀಸ್ ತಂಡನೂ ನಮ್ಮ ಜೊತೆಗೆ ಸಹಕಾರ ಮಾಡಿ ಲಾ ಆ್ಯಂಡ್ ಆರ್ಡರ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ
ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕ ಸ್ಥಳದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯೊಬ್ಬರಿಗೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದಲ್ಲದೆ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಅಟ್ರಾಸಿಟಿ ಕಮಿಟಿ ಸದಸ್ಯೆ ಶಿವಮ್ಮ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕಿನ ಕುರಿಕಾವಲು ಗ್ರಾಮದ ನಿವಾಸಿ ಮೀನಾಕ್ಷಿ ಕೋಮ್ ಸ್ವಾಮಿ ಅವರು ಪರಿಶಿಷ್ಟ ಜಾತಿಯ ಹೊಲೆಯ ಸಮುದಾಯಕ್ಕೆ ಸೇರಿದವರಾಗಿದ್ದು, ಆಗಸ್ಟ್ 6ರಂದು ನಡೆದ ಘಟನೆ ಕುರಿತು ವಿವರಿಸಿ, ಅಂದು ಬೆಳಗ್ಗೆ ಸುಮಾರು 8 ಗಂಟೆ ವೇಳೆಗೆ ಗ್ರಾಮದ ಕಿರಣ್, ನಿರ್ಮಲಾ, ಹೇಮಾಕ್ಷಿ ಮತ್ತು ಪ್ರತಿಭಾ ಎಂಬುವವರು ಮೀನಾಕ್ಷಿ ಅವರ ಮನೆ ಬಳಿಗೆ ಏಕಾಏಕಿ ಬಂದು ತಮ್ಮ ಜಮೀನಿಗೆ ಆಡುಗಳನ್ನು ಬಿಟ್ಟಿರುವುದಾಗಿ ಆರೋಪಿಸಿ ಜಗಳ ತೆಗೆದಿದ್ದಾರೆ. ಮೀನಾಕ್ಷಿ ಅವರು ಆ ಜಮೀನಿಗೆ ಆಡುಗಳನ್ನು ಬಿಟ್ಟಿರದಿದ್ದರೂ ಉದ್ದೇಶಪೂರ್ವಕವಾಗಿ ಜಗಳವಾಡಿ ಜಾತಿ ಹೆಸರನ್ನ ಉಲ್ಲೇಖಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಶಿವಮ್ಮ ಆರೋಪಿಸಿದ್ರು. ಆರೋಪಿಗಳ ಸಂಬಂಧಿಕರಲ್ಲಿ 2 ವಕೀಲರಿದ್ದಾರೆ. ನಮ್ಮ ಕಡೆಗೂ ವಕೀಲರಿದ್ದಾರೆ. ನಿಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಪಂಚಾಯಿತಿಗೆ ಅಲೆದಾಡಿಸುವುದಾಗಿ ಬೆದರಿಕೆ ಹಾಕಲಾಗಿದೆ. ಬಳಿಕ ಆರೋಪಿಗಳು ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿ ತಮ್ಮ ವಿರುದ್ಧ ದೂರು ದಾಖಲಿಸಿದ್ದಾರೆ ಎಂದು ತಿಳಿಸಿದರು. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಬಳಿಕ ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಆರೋಪಿಗಳು ಮತ್ತೆ ಕುರಿಗಾವಲು ಗ್ರಾಮಕ್ಕೆ ಬಂದಿದ್ದಾರೆ. ಕಿರಣ್, ಹೇಮಾಕ್ಷಿ, ನಿರ್ಮಲಾ ಮತ್ತು ಪ್ರತಿಭಾ ಅವರು ಮೀನಾಕ್ಷಿ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಎಂದು ಶಿವಮ್ಮ ಆರೋಪಿಸಿದರು. ಈ ಕುಟುಂಬಕ್ಕೆ ಮುಂದೆ ಯಾವುದೇ ರೀತಿ ತೊಂದರೆಯಾಗದಂತೆ ಪೊಲೀಸರು ಖುದ್ದಾಗಿ ಪ್ರಕರಣ ಪರಿಶೀಲಿಸಿ ರಕ್ಷಣೆ ನೀಡಬೇಕು. ದೌರ್ಜನ್ಯಕ್ಕೆ ಒಳಗಾದ ಪರಿಶಿಷ್ಟ ಜಾತಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿಯ ದೇವರಾಜ್, ಮೀನಾಕ್ಷಿ ಅವರ ಪುತ್ರ ಗೋವಿಂದ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಹಾಸನ ಜಿಲ್ಲೆಯ ಕುರಿಕಾವಲು ಗ್ರಾಮದಲ್ಲಿ ಕುರಿ ಸವರ್ಣೀಯರ ಏರಿಯಾಕ್ಕೆ ಹೋಯ್ತು ಅಂತ ಅಲ್ಲಿ ಒಂದು ಜಾತಿ ನಿಂದನೆಗೆ ಗಲಾಟೆ ಆಗುತ್ತೆ. ಏನಪ್ಪ ಅಂದರೆ ಈ ಕೀಳು ಜಾತಿ ಕುರಿ ಬಂದು ನಮ್ಮ ಏರಿಯಾದಲ್ಲಿ ಬಂದಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಗಲಾಟೆಯಾಗಿ ಮನೆ ಹತ್ರ ಬಂದು ಮೀನಾಕ್ಷಿ ಮತ್ತು ಗೋವಿಂದನ ಹೆಂಡತಿ ತನುಶ್ರೀಗೆಲ್ಲ ತುಂಬ ಯಾರ್ಯಾರು ಹೊಡಿತಾರಂತ ಅಂದರೆ ಕಿರಣ, ದೇವರಾಜು ಅಂತ ಬಾಗೂರು ಹೋಬಳಿ ಚನ್ನರಾಯಪಟ್ಟಣ ಕೊಡಬೇಕು ನಮ್ಗೆ. ನಮಗೆ 6 ರಿಂದ 7 ಕೇಸ್ ಹಾಕಿದ್ದಾರೆ. ಒಂದು ಕಡೆಯಿಂದ ಜನರಲ್ಲೂ ಬಿಟ್ಟಿಲ್ಲ. ಗೌಡ್ರು ಎಲ್ಲರೂ ಒಂದು ಕಡೆಯಿಂದ ನಮ್ಮನ್ನೆಲ್ಲರೂ ಜಾತಿನಿಂದನ ಮಾಡಿ ಭಯಂಕರವಾಗಿ ನಮ್ಮನ್ನು ಕಿರುಕುಳ ಕೊಡ್ತಾವ್ರೆ. ನಾವು 60-70 ವರ್ಷ ಒಂದು ಕುಂಟೆ ಜಮೀನಿಲ್ಲ, ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ನಮ್ಮೂರಲ್ಲಿ. ಪ್ರತಿಯೊಬ್ಬರ ಮೇಲೂ ಆ ಅನ್ನೋದಕ್ಕೆ ಹೂ ಅನ್ನೋದಕ್ಕೆಲ್ಲ ಎಲ್ಲರ ಮೇಲೆ ಕೇಸ್ ಕೊಡಿದೆ. ನಾವು ಲಾಯರು 4 ಜನ ಇದ್ದಾರೆ. ಅವರು 4 ಜನ ಲಾಯರು ಸಹ ನಮ್ಮನ್ನು ಸಿಕ್ಕಾಬಿಟ್ಟೆ ಎಲ್ಲ ಹಿಂಸೆ ಕೊಡೋದು. ಅಣ್ಣ ನೀನೇನು ಹೆದರ್ಕೋಬೇಡ, ನೀನು ಬಡ್ದಾಕ್ ಬಾ, ನಾವಿದ್ದೀವಿ, ನೀನು ಹೆದರ್ಬೇಡ, ನಮ್ಮ ವಕೀಲರ ಸಂಘದ ಅಧ್ಯಕ್ಷ ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ನೀನೇನು ಹೆದರ್ಕೋಬೇಡ, ಬಡ್ದಾಕ್ ಬಾ ಅಂತ ಹೇಳೋದು. ಅವ್ರು 4 ಜನ ಸೇರಿ ಸ್ವಲ್ಪ ಇವಾಗ ಇಲ್ಲಿ ತನಕ ಬಂದಿದೆ. ಊರಿಗೆ ಹೋದಾಗ ಸ್ವಲ್ಪ ಗೊತ್ತಾಯಿತು ಈ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು. ಇವಾಗ ಸ್ವಲ್ಪ ಓದಿದ್ಯಾ, ಹೊರಗಡೆ ಸ್ವಲ್ಪ ಓಡಾಡ್ತಿದ್ಯಾ, ಇವಾಗಲ ನೀನು ನಿಲ್ಸೋದಾದ್ರೆ ನಿಲ್ಲಿಸು, ಇಲ್ಲಾಂದರೆ ಇದನ್ನೂ ಆಗಲ್ಲ ಅಂತ ಅನ್ನೋ ಹೊತ್ತಿಗೆ ಊರು ಗ್ರಾಮಸ್ಥರಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರು ಆ ಕೇಸ್ಗಳು ಓಡಾಡ್ತಿದ್ದಾರೆ. ಸುಮಾರು 50 ರಿಂದ 60 ವರ್ಷದ ವಯಸ್ಕರಿಗೆಲ್ಲರಿಗೂ ಸಹ ರೇಪ್ ಮಾಡೋಕ್ಕೆ ಬಂದಿದ್ರು. ತೂ ಅಂತ ಹೋಗಿದ್ರೆ ಸಾಕು ಅವ್ರ ಮೇಲೆ ರೇಪ್ ಕೇಸ್ ಕೊಡೋದು. ನಾವು ಲಾಯರ್ ಇದ್ದೀವಿ, ನಮಗೆಲ್ಲರೂ ಪರಿಚಯ ಇದ್ದಾರೆ, ನಾವು ಅಧ್ಯಕ್ಷರಿಗೆಲ್ಲ ನಮಗೆ ಗೊತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಅಲ್ಲಿ ಜಾತಿಹೀನತೆ ಆಗಲಿ, ಅಲ್ಲಿರುವಂಥ ಜನಗಳ ಮೇಲೆ ಆಗಲಿ ತುಂಬ ದರ್ಪ ತೋರಿಸ್ತಾ ಇದ್ದಾರೆ. ಈ ಥರ ಸಮಸ್ಯೆಗಳಾಗಿದೆ. ಈಗ ನನ್ನ ತಾಯಿ ಹೊಡೆದ್ರೂ ಸಹ ಅಲ್ಲಿ ಬೆಳಿಗ್ಗೆ ಒಂದು ಕುರಿ ಹೋಗಿತ್ತು ಅಂತ ಒಂದು ನೆಪಕ್ಕೆ ಬಂದು ಹೊಡೆದು ಅಲ್ಲಿಂದ ಸೀದಾ ಚನ್ನರಾಯಪಟ್ಟಣ ಹಾಸ್ಪಿಟಲ್ ಅವ್ರು ಅಡ್ಮಿಟ್ ಮಾಡೋಕ್ಕೆ ಬಂದಾಗಲೂ ಸಹ. ಆಗಸ್ಟ್ 11ರಿಂದ 12ರವರೆಗೂ ಬೃಹತ್ ಹಲಸು ಮತ್ತು ಆಹಾರ ಮೇಳ, ಮಲೆನಾಡಿನ ಸುವಾಸನೆ, ಸ್ವದೇಶಿ ಉತ್ಪನ್ನಗಳ ವೈಭವ ಒಂದೇ ಸೂರಿನಾಡಿ ನಡೆಯುತ್ತಿದೆ ಎಂದು ಆಯೋಜಕ ಮಂಜುನಾಥ್ ತಿಳಿಸಿದರು. ಮೇಳದಲ್ಲಿ ಹಲಸಿನ ಜಿಲೇಬಿ, ಹಲಸಿನ ಹೋಳಿಗೆ, ಹಲಸಿನ ದೋಸೆಯಿಂದ ಹಿಡಿದು 100 ವಿಶೇಷ ಖಾದ್ಯಗಳು ಜನರ ಮನಮುಟ್ಟುವಂತಿತ್ತು. ಬಾಲಾಜಿ ಈವೆಂಟ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಈ ಆಹಾರ ಮೇಳದಲ್ಲಿ ಗೃಹ ಬಳಕೆ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನದ ಅಪೂರ್ವ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ರು. ಈ ಸಂದರ್ಭದಲ್ಲಿ ಆಯೋಜಕ ಮಂಜುನಾಥ್ ಮಾತನಾಡಿ, ಮಲೆನಾಡಿನ ಹಲಸು ಹಾಗೂ ದೇಶ ವಿದೇಶ ಹಾಗೂ ಸ್ವದೇಶಿ ವಸ್ತುಗಳ ಮಾರಾಟ ಇದೇ ಮೊದಲ ಬಾರಿಗೆ ಆಲೂರು ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಮುಂಜಾನೆಯಿಂದ ಜನರು ಬಿಡುವಿಲ್ಲದೆ ಬಂದು ಖರೀದಿಯಲ್ಲಿ ತೊಡಗಿರುವುದು ಸಂತಸ ತಂದಿದೆ ಎಂದರು. ಮಲೆನಾಡಿನ ಹೆಮ್ಮೆಯ ಫಲವಾದ ಹಲಸಿನ ಸಿಹಿ ರುಚಿಯನ್ನ ಜನಮನಗೊಳಿಸುವ ಉದ್ದೇಶದಿಂದ ಆಲೂರಿನಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಈ ಹಲಸು ಮತ್ತು ಆಹಾರ ಮೇಳ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯುತ್ತಿದೆ. ಮಲೆನಾಡಿನ ಆಹಾರ ಸಂಸ್ಕೃತಿ ಹಾಗೂ ಕೃಷಿ ಉತ್ಪನ್ನಗಳು ಮತ್ತು ಸ್ವದೇಶಿ ಕೈಗಾರಿಕೆಗಳ ಸಂಗಮವಾಗಲಿದೆ ಎಂದರು.
ದಿವ್ಯಾ ಮಾತನಾಡಿ, ಮೇಳದಲ್ಲಿ ಹಲಸಿನ ಜಿಲೇಬಿ, ಮಂಚೂರಿ, ಹಲಸಿನ ಪಾಯಸ, ಹೋಳಿಗೆ ಸೇರಿದಂತೆ ಹಲಸಿನ ನೂರಾರು ರುಚಿಕರ ಖಾದ್ಯಗಳು ಲಭ್ಯವಿದೆ. ಹಲಸಿನ ಹಣ್ಣಿನ ಜಿಲೇಬಿ ಹಾಗೂ ಹೋಳಿಗೆ ಸ್ಟಾಲ್ಗಳು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ ಎಂದರು. ಯುವ ಮಾತನಾಡಿ, ಖಾದಿ ಬಟ್ಟೆಗಳು, ಅಲಂಕಾರಿಕ ವಸ್ತುಗಳು, ಗೃಹ ಬಳಕೆ ಸಾಮಗ್ರಿಗಳು, ಉಪ್ಪಿನಕಾಯಿ, ಶಿಲಾಮೂರ್ತಿಗಳು, ಬ್ಯೂಟಿ ಉತ್ಪನ್ನಗಳು, ಬ್ಯಾಗ್ಗಳು, ಮಕ್ಕಳಿಗಾಗಿ ವಿಶೇಷವಾದ ಪುಸ್ತಕಗಳು, ಸೀರೆಗಳು, ಆಟಿಕೆಗಳು, ಹಪ್ಪಳ, ಸಂಡಿಗೆ, ಮಸಾಲೆ ಉತ್ಪನ್ನಗಳು ಸೇರಿದಂತೆ ಅನೇಕ ಸ್ವದೇಶಿ ವಸ್ತುಗಳ ಪ್ರದರ್ಶನ, ಹಲಸು, ಮಾವು, ಹೂವಿನ ಗಿಡಗಳು ಸೇರಿದಂತೆ ಕೃಷಿ ಸಂಬಂಧಿತ ಉತ್ಪನ್ನಗಳು ದೊರೆಯಲಿದ್ದು ಆಸಕ್ತರಿಗೆ ಇದು ವಿಶೇಷ ಅವಕಾಶವಾಗಿದೆ ಎಂದರು. HCN ನ್ಯೂಸ್ ಆಲೂರು. ಅಂತ ಶೆಟ್ರು ಮನೆ ತಿಂಡಿ ನಡೆಸ್ತಾ ಇದ್ದೀವಿ. ಬೆಂಗಳೂರಿಂದ ನಿಮ್ಮ ಆಲೂರಿಗೆ ಬಂದಿದ್ದೀವಿ. ನಮ್ಮಲ್ಲಿ ಹಲಸು ಮತ್ತು ಮಾವಲ್ಲಿ ತುಂಬ ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಇವರವರೆಲ್ಲ ಬಂದು ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಇನ್ನೂ 2 ಡೇಸ್ ಇರ್ತೀವಿ. ತುಂಬ ವೆರೈಟೀಸ್ ಇದೆ ಫುಡ್ಡಲ್ಲಿ. ಮ್ಯಾಂಗೋ ಮಸಾಲ ದೋಸೆ ಇದೆ, ಮ್ಯಾಂಗೋ ಅಲ್ಲಿ ಒಬ್ಬಟ್ಟಿದೆ, ಮತ್ತು ಹಲಸು ಒಬ್ಬಟ್ಟಿದೆ. ಚಾಟ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಮ್ಯಾಂಗೋ ಅಲ್ಲೇ ಸಿಗುತ್ತೆ. ಎಲ್ಲರೂ ಬಂದು ಸಹಕರಿಸಬೇಕಂತ ಕೋರ್ತೀನಿ. ವಿಶೇಷತೆ ಏನಿದೆ ಈ ಅಂಗಡಿಗಳಲ್ಲಿ? ಸರ್, ಇಲ್ಲಿ ನೀವು ಏನೇ ತೊಗೊಳ್ಳಿ ಎಲ್ಲ ಮ್ಯಾಂಗೋ ಮತ್ತು ಹಲಸು ಸೀಸನಲ್ ಫ್ರೂಟಲ್ಲಿ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಫ್ರೆಶ್ ಆಗಿ ರೈತರು ಬೆಳೆಸಿರ್ತಾರಲ್ವ, ಅದನ್ನೇ ಯೂಸ್ ಮಾಡ್ತೀವಿ. ಅದು ಆಚೆ ತೊಗೊಂಡು ಬಂದು ಯೂಸ್ ಮಾಡುವಂಥದ್ದೇನಿಲ್ಲ. ಇದ್ರ ಜೊತೆಗೆ ನಿಮಗೆ ಮಕ್ಕಳನ್ನ ಕರ್ಕೊಂಡು ಬರ್ತೀರಾ, ಶಾಪಿಂಗ್ ಇದೆ, ಫುಡ್ ಇದೆ. ಸೊ ಎಲ್ಲ ಫ್ಯಾಮಿಲಿ ಜೊತೆ ಬಂದು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಈ ಹೊರಗಡೆ ಸಿಗೋದಕ್ಕಿಂತ ಇಲ್ಲಿ ವಿಶೇಷತೆ ಹೊರಗಡೆ ಅಂದರೆ ಇದರಲ್ಲಿ ವಿಶೇಷತೆ ಏನು ಸರ್? ಸರ್, ಇದು ಸ್ಟಾಲ್ ವಿಶೇಷತೆ ಏನಪ್ಪ ಅಂತಂದರೆ, ನಾನು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಸ್ಕೂಲ್ ಮಕ್ಕಳಿಗೆ ಸಂಬಂಧಪಟ್ಟಂಗೆ, ಟೀಚರ್ಸಿಗೆ ಸಂಬಂಧಪಟ್ಟಂಗೆ, ಕಮರ್ಷಿಯಲ್ ಆಗಿ ಆಫೀಸರಿಗೆ ಸಂಬಂಧಪಟ್ಟಂಗೆ, ಪ್ರೊಫೆಸರಿಗೆ ಸಂಬಂಧಪಟ್ಟಂಗೆ, ಓವರಾಲ್ ಎಲ್ರಿಗೂ ಆಗುತ್ತೆ ಇದು ಬುಕ್ಸು. ಯಾವ ಥರಪ್ಪ ಅಂತಂದರೆ ನೋಡಿ, ಉದಾಹರಣೆಗೆ ಪ್ಲೈನ್ ಬುಕ್ಸು ಅಂಗಡಿ ಹೋಗ್ತೀರಾ, ತೊಗೊಳ್ತೀರಾ, ಜನರಲ್ ಆಗಿ ನಿಮಗಾದ್ರೂ ತೊಗೊಳ್ಬೋದು, ನಿಮ್ಮ ಮಕ್ಕಳಿಗಾದ್ರೂ ತೊಗೊಳ್ಬೋದು, ಇಲ್ಲ ಗರ್ಲ್ ಫ್ರೆಂಡಿಗಾದ್ರೂ ತೊಗೊಳ್ಬೋದು. ನೋಡಿ, ಯಾವುದೇ ಖಾದಿ ಕುರ್ತಿ ಸಿಗುತ್ತೆ, ಆಮೇಲೆ ಚನ್ನಪಟ್ಟಣ ಗೊಂಬೆಗಳು ಸಿಗುತ್ತೆ, ಚನ್ನಪಟ್ಟಣ ಟಾಯ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ವೆರೈಟಿ ಅಂದರೆ ಮೈಸೂರು ಫುಡ್ ಇದೆ, ಕಾಂಡಿಮೆಂಟ್ಸ್ ಎಲ್ಲ ಸಿಗುತ್ತೆ. ಮೈಸೂರು ಕಾಂಡಿಮೆಂಟ್ಸ್ ಇದೆ. ನಿಮ್ಗೆ ಯಾವ್ದಾದ್ರು ಹಳೆ ಸೀರೆ ಇತ್ತಪ್ಪ, ರೇಷ್ಮೆ ಸೀರೆ ಇತ್ತಲ್ಲ, ಆ ಥರ ಇದ್ದರೆ ಸಿಲ್ಕ್ ಇದ್ದರೆ ಅದನ್ನು ರಿಟರ್ನ್ ಕೊಟ್ಟರೆ ಅಮೌಂಟ್ ಇಲ್ಲೇ ಕೊಡ್ತಾರೆ. ಇಲ್ಲೇ ರಿಟರ್ನ್ ಅಮೌಂಟ್ ಕೊಟ್ಟು ನಿಮಗೆ ಅದನ್ನು ಅವ್ರು ಖರೀದಿ ಮಾಡ್ತಾರೆ. ಆ ಥರದ್ದು ಇಲ್ಲಿ ಖಾದಿ ಶರ್ಟು, ಟವಲ್ಲು, ಪಂಚೆ, ಇದೆಲ್ಲ ಖಾದಿ ವಸ್ತುಗಳಿದೆ. ಆಮೇಲೆ ರಾಗಿ ಉತ್ಪನ್ನಗಳು ಸಿಗುತ್ತೆ ಇಲ್ಲಿ. ರಾಗಿ ಬೋಟಿ ಅಂತ ಸ್ಪೆಷಲ್ ಇಲ್ಲಿ, ರಾಗಿ ಬೋಟಿ. ಆಮೇಲೆ ಜೋಳದ ಹಪ್ಪಳ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ನವಣೆ ಹಪ್ಪಳ ಸಿಗುತ್ತೆ ಇಲ್ಲಿ. ನವಣೆ ಹಪ್ಪಳ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಂಗೀತ ಪ್ರಿಯರಿಗೆ ರಸದೌತಣ ನೀಡುವ ಉದ್ದೇಶದಿಂದ ವಿಶ್ವಪಥ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಕ್ಷರ ಬುಕೌ ಸಹಯೋಗದಲ್ಲಿ ಆಗಸ್ಟ್ 13ರಂದು ಶ್ರಾವಣ ಬಂತು ಹೆಸರಿನ ವಿಶೇಷ ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ನಿರ್ದೇಶಕ ಹಾಗೂ ನಿರೂಪಕ ಯದೀಶ್, ಟೈಮ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ BK ಗಂಗಾಧರ್ ಮತ್ತು ಕಸಪ ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಗಸ್ಟ್ 13ರಂದು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ನಾಡಿನ ಸುಪ್ರಸಿದ್ಧ ಗಾಯಕರ ತಂಡ ಸಂಗೀತ ಪ್ರಿಯರನ್ನ ರಂಜಿಸಲಿದೆ ಎಂದರು. ಕಾರ್ಯಕ್ರಮದಲ್ಲಿ ರವಿ ಮೂರೂರು, ಸವಿತಾ ಗಣೇಶ್, ಭಾಗ್ಯಶ್ರೀ ಗೌಡ, ಕಡಬಗೆರೆ ಮುನಿರಾಜ್, ಮೆಲ್ವಿನ್ ಲೀಮಾ, ಆತ್ಮಾರಾಮ್ ನಾಯಕ್, ಪ್ರದೀಪ್ ಕಿಗ್ಗಲ್ ಹಾಗೂ ವಿನಯ್ ರಂಗದೊಳ್ ಸೇರಿದಂತೆ ಹಲವು ಖ್ಯಾತ ಗಾಯಕರು ಸಂಗೀತ ಕಾರ್ಯಕ್ರಮ ನೀಡಲಿದ್ದಾರೆ ಎಂದರು. ಶ್ರಾವಣ ಮಾಸದ ಸಂಭ್ರಮಕ್ಕೆ ಸಂಗೀತದ ಸೊಬಗನ್ನ ಬೆರೆಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗಿದ್ದು, ವಿವಿಧ ಪ್ರಕಾರದ ಜನಪ್ರಿಯ ಗೀತೆಗಳು ಮತ್ತು ಸಂಗೀತ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ರಂಜಿಸಲಿವೆ. ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು. ಕಾರ್ಯಕ್ರಮಕ್ಕೆ ಎಂಆರ್ಟಿಪಿ ಚಿಟ್ ಫಂಡ್ 17 ಪ್ರೈವೇಟ್ ಲಿಮಿಟೆಡ್, ಮಲ್ನಾಡ್ ನರ್ಸಿಂಗ್ ಹೋಂ, ಶ್ರೀರಂಗ ವಿದ್ಯಾಸಂಸ್ಥೆ, ಮಿತ್ರ ಗ್ರಾನೈಟ್, ಸುದ್ದಿ ಸಮಯ ದಿನಪತ್ರಿಕೆ, ಅವನಿ ಆರ್ಗ್ಯಾನಿಕ್, ಹಲೋ ಹಾಸನ್ ಸಂಜೆ ಪತ್ರಿಕೆ ಮತ್ತು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಸೇರಿದಂತೆ ವಿವಿಧ ಸಂಸ್ಥೆಗಳು ಸಹಕಾರ ನೀಡುತ್ತಿವೆ ಎಂದರು. ರೋಟರಿ ಪಾಲುದಾರರಾಗಿ ಹಾಸನ ರಾಯಲ್ಸ್, ರೋಟರಿ ಕ್ಲಬ್ ಆಫ್ ಹಾಸನ್ ಟೈಗರ್ಸ್ ಮತ್ತು ಇತರೆ ಸಂಸ್ಥೆಗಳು ಕೈಜೋಡಿಸಿವೆ. ಪಬ್ಲಿಕ್ ಇ ಪ್ರೆಸ್, ಹಾಸನ್ ನ್ಯೂಸ್ ಸೇರಿದಂತೆ ವಿವಿಧ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳು ಕಾರ್ಯಕ್ರಮಕ್ಕೆ ಮಾಧ್ಯಮ ಸಹಕಾರ ನೀಡುತ್ತಿವೆ. ಕಾರ್ಯಕ್ರಮವು ಆಗಸ್ಟ್ 13ರಂದು ಸಂಜೆ 7 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಿಗದಿತ ಸಮಯಕ್ಕೆ ಸರಿಯಾಗಿ ಆರಂಭವಾಗಲಿದ್ದು, ಸಂಗೀತ ಪ್ರಿಯರು ಸಮಯಕ್ಕೆ ಮುನ್ನವೇ ಆಗಮಿಸುವಂತೆ ಆಯೋಜಕರು ಕೋರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ರಾಜೇಶ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್ ಆಲ್ರೆಡಿ ಮಾತಾಡಿದ್ದಾರೆ. ಸೊ ಒಂದು ಉದ್ದೇಶ ಏನಂದರೆ, ನಮ್ಮ ಜಿಲ್ಲೆನಲ್ಲಿ, ನಮ್ಮ ತಾಲೂಕಿನಲ್ಲಿ ಸಾಂಸ್ಕೃತಿಕವಾಗಿ ಯಾವುದಾದ್ರು ಕಾರ್ಯಕ್ರಮಗಳಾಗ್ತಿರ್ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಬಟ್ ಅದನ್ನು ಕ್ವಾಲಿಟಿಯಾಗಿ ಆರ್ಗನೈಸ್ ಮಾಡೋರ ಸಂಖ್ಯೆ ತುಂಬ ವಿರಳ.
ಪ್ರೋಗ್ರಾಮ್ಸ್ಗಳಾಗ್ತಾ ಇರುತ್ತೆ, ಬಟ್ ವೀಕ್ಷಣೆಗೆ ಸೂಕ್ತವಾದದ್ದು ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ನು ಕೂಡ ಬಂದು ನೋಡೋ ಥರ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯತೀಶ್ ಅವರು ತುಂಬ ಇದನ್ನು ರಿಸ್ಕ್ ತೊಗೊಂಡು ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ನನ್ನದೊಂದು ಮನವಿ ಏನು ಅಂದರೆ, ನಾನು ಅವ್ರಿಗೆ ಸಹಕಾರ ಅಷ್ಟೇ, ಬಟ್ ಈ ಥರ ಒಬ್ಬರು ಯಾರೊಬ್ಬರು ಈ ಥರ ಕಾರ್ಯಕ್ರಮ ಮಾಡ್ತಾರೆ ಅಂದಾಗ ನಿಜವಾಗ್ಲೂ ಸ್ವಲ್ಪ ಅವ್ರಿಗೆ ನೀವು ಸಪೋರ್ಟಿವ್ ಆಗಿರಬೇಕು ಅಂತ ಕೇಳ್ಕೊತೀನಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಂಥದ್ದು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ದಯವಿಟ್ಟು ಅವ್ರಿಗೀಗ ಒಂದು ದೊಡ್ಡ ಶಕ್ತಿ ಬಂದಿದೆ ರವಿ ನಾಕಲ್ಗೌಡ ಅವ್ರ ಜೊತೆ ಇರೋದ್ರಿಂದ. ಸೊ ರಾಜೇಶ್ ಅವರು ಕೂಡ ಅವ್ರಿಗೆ ಎಲ್ಲ ಥರ ಸಹಕಾರ ಮಾಡ್ತಾ ಇದ್ದಾರೆ. ನೀವುಗಳು ಕೂಡ ಹೆಚ್ಚು ಸಹಕಾರ ಮಾಡಿ ಅಂತ ಯತೀಶ್ವರ್ಗೆ ನಾವು ಇಲ್ಲಿಂದನೇ ಧೈರ್ಯ ಸ್ಥೈರ್ಯ ಎರಡೂ ತುಂಬ್ತಾ ಇದ್ದೀವಿ. ನಾವು ಇರ್ತೀವಿ, ಭಯ ಪಡಬೇಡಿ. ಬಟ್ ಒಂದು ಒಳ್ಳೆ ಕಾರ್ಯಕ್ರಮ ಅವ್ರು ಆಗಲೇ ಹೇಳಿದಾಗೆ ಅಟ್ಲೀಸ್ಟ್ ವಿಮರ್ಶೆ ಮಾಡೋಕ್ಕೂ ನೀವುಗಳು ಬರಬೇಕು ಅಂತ ಕೇಳ್ಕೊತೀನಿ. ರಿಲ್ಯಾಕ್ಸೇಷನ್ಗೆ ಇಟ್ಸ್ ರಿಯಲಿ ಎ ವೆರಿ ಗುಡ್ ಪ್ರೋಗ್ರಾಮ್. ತುಂಬ ಹೋಮ್ವರ್ಕ್ ಮಾಡಿದ್ದೀವಿ, ಒಂದು ಚೆನ್ನಾಗಿ ಆಗಬೇಕು ಅಂತ ಅವ್ರ ಕನಸು, ನಮ್ಮದು ಕೂಡ ಇದೆ ಕನಸು. ಸೊ ಕಳೆದ 6 ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಅಕ್ಷರ ಬುಕ್ ಹೌಸಿಂದನೇ ಒಂದು ಬಾರಿಸು ಕನ್ನಡ ಡಿಮ್ ಡಿಮವ ಅಂತ ಎಂದೂ ಮರೆಯದ ಹಾಡು ಅಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ BK ಸುಮಿತ್ರ ಅವರು, ಅಜಯ್ ವಾರಿಯರ್ ಅವರು ಕೂಡ ದೊಡ್ಡ ದೊಡ್ಡ ಗಾಯಕರು ಬಂದಿದ್ರು. ಈಗಲೂ ಕೂಡ ತುಂಬ ದೊಡ್ಡ ದೊಡ್ಡ ಗಾಯಕರುಗಳ ಇವರ ಸ್ನೇಹಿತರ ಬಳಗನ ಇಲ್ಲಿ ಸಹಯೋಗದಲ್ಲಿ ಇದೇ 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು 2026ನೇ ವರ್ಷದ ಶ್ರಾವಣ ಆರಂಭ ಆಗ್ತಾ ಇದೆ. ಶ್ರಾವಣ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶ್ರಾವಣ ಬಂತು ಎನ್ನುವಂತಹ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶ್ರಾವಣ ಬಂತು ಅನ್ನುವಂತಹ ಟೈಟ್ಲ್ ಯಾಕೆ ಅಂದರೆ, ಒಂದು ಸುಪ್ರಸಿದ್ಧ ಭಾವಗೀತೆ ಇದೆ, ಶ್ರಾವಣ ಬಂತು ಅಂತ ಹೇಳಿ. ಆ ಹಾಡಿನ ಮೊದಲ ಸಾಲು ಏನಿದೆ ಅದನ್ನೇ ಕಾರ್ಯಕ್ರಮದ ಟೈಟ್ಲು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದಷ್ಟು ಸುಪ್ರಸಿದ್ಧ ಭಾವಗೀತೆಗಳು, ಜನಪ್ರಿಯ ಜಾನಪದ ಗೀತೆಗಳನ್ನು ಹಾಡಿಸಲಾಗುತ್ತೆ. ಹಾಡುವ ಗಾಯಕರು ಬಂದು ನಾಡಿನ ಪ್ರಖ್ಯಾತ ಮತ್ತು ಪ್ರತಿಷ್ಠಿತ ಗಾಯಕರಾಗಿರ್ತಾರೆ. ರವಿ ಮೂರೂರು ಅವರಿರ್ಬೋದು, ಸವಿತಾ ಗಣೇಶ್ ಇರ್ಬೋದು, ಭಾಗ್ಯಶ್ರೀ ಗೌಡ ಅವರಿರ್ಬೋದು, ಹಾಗೆಯೇ ನಮ್ಮ ಕಡಬಗೆರೆ ಮುನಿರಾಜ್ ಇರ್ಬೋದು. ಇವರೆಲ್ಲರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಅವರದೇ ಆದಂತಹ ಮಹತ್ತರ ಸಾಧನೆಯನ್ನು ಮಾಡಿರುವಂತಹ ಗಾಯಕರುಗಳಾಗಿದ್ದು, ಅವರಿಗೆ ಒಂದು ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಲವು ವರ್ಷಗಳಿಂದ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಖ್ಯಾತ ವಾದ್ಯಪಟುಗಳು ಸಾಥ್ ಕೊಡಲಿದ್ದಾರೆ. ಒಟ್ಟಾರೆ ಒಂದು ವಿಶೇಷವಾದ ಚಂದದ ಸಂಗೀತ ಸಂಜೆ ಕಾರ್ಯಕ್ರಮ ಇದಾಗಿದೆ. ನಾನು ನಿಮ್ಮೆಲ್ಲರಲ್ಲಿ, ಪ್ರೀತಿಯ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಹಿಂದಿನ ಕಾರ್ಯಕ್ರಮಗಳಿಗೆ ಹೇಗೆ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ, ನಮ್ಮ ಕಾರ್ಯಕ್ರಮದ ವಿಚಾರವನ್ನು ಆಗಸ್ಟ್ 14ರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ, ಅಹೋರಾತ್ರಿ ಧಾರಣಿ ಮತ್ತು ಅಂಬೇಡ್ಕರ್ ಭವನಕ್ಕೆ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ TR ವಿಜಯಕುಮಾರ್ ಮತ್ತು ಮುಖಂಡರಾದ SD ಚಂದ್ರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಅವಮಾನ, ಪೂಜ್ಯ ಸ್ವಾಮೀಜಿಗಳ ಮೇಲಿನ ಹಲ್ಲೆ ಮತ್ತು ದಲಿತ ಮುಖಂಡರು ಹಾಗೂ ಕುಟುಂಬಗಳ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ಮಾದಿಗ ದಂಡೋರ, ಕರ್ನಾಟಕ ಮಾದರ ಮಹಾಸಭಾ ಮತ್ತು ಸ್ವಾಭಿಮಾನಿ ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಗಸ್ಟ್ 14ರಂದು ಬೆಳಗ್ಗೆ 11 ಗಂಟೆಯಿಂದ ಆಗಸ್ಟ್ 15ರಂದು ಸಂಜೆ 5 ಗಂಟೆಯವರೆಗೂ ಪ್ರತಿಭಟನೆ ನಡೆಯಲಿದೆ. ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವವನ್ನು ದಲಿತರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಕರಾಳ ದಿನವಾಗಿ ಆಚರಿಸಿ ಸರ್ಕಾರದ ಗಮನ ಸೆಳೆಯಲಾಗುವುದು. ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಅಂಬೇಡ್ಕರ್ ಭವನದವರೆಗೂ ಸಾಗಲಿದೆ. ಬಳಿಕ SP ಕಚೇರಿ ಮುಂಭಾಗದಲ್ಲಿ ಧಾರಣಿ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಭೆ ನಡೆಸಲಾಗುವುದು. ವಿವಿಧ ದಲಿತ ಜನಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಯುವಕರು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ದೇಶ ಕಂಡ ಧೀಮಂತ ನಾಯಕ ಹಾಗೂ ದಲಿತರ ಧ್ರುವತಾರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 40ನೇ ವರ್ಷದ ಪುಣ್ಯ ಸ್ಮರಣೆ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರಿಗೆ ಸೂಕ್ತ ಗೌರವ ನೀಡಲಾಗಿಲ್ಲ ಎಂಬ ಆರೋಪವನ್ನು ಪ್ರತಿಭಟನಾಕಾರರು ಮುಂದಿಟ್ಟಿದ್ದಾರೆ. ಹಾಸನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂತ್ಪೀರ್ ಅವರು ಪೂರ್ವಭಾವಿ ಸಭೆ ನಡೆಸದೆ ಹಾಗೂ ದಲಿತ ಮುಖಂಡರಿಗೆ ಸೂಕ್ತ ಅವಕಾಶ ನೀಡದೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕನಿಷ್ಠ ಉಪನ್ಯಾಸಕ್ಕೂ ಅವಕಾಶ ಕಲ್ಪಿಸಿಲ್ಲ ಎಂದು ಆರೋಪಿಸಿದರು. ಈ ಕುರಿತು ಪ್ರಶ್ನಿಸಿದ ಪತ್ರಿಕಾ ವರದಿಗಾರ ಗಿರೀಶ್ ದೇಶಾಣಿ ಅವರೊಂದಿಗೆ ಅಪರ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಹಲ್ಲೆಗೆ ಯತ್ನಿಸಿ ಅವಹೇಳನಕಾರಿಯಾಗಿ ವರ್ತಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಕರ್ತವ್ಯ ಲೋಪವೆಸಗಿರುವ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನ ತಕ್ಷಣ ಅಮಾನತುಗೊಳಿಸಿ ಇಲಾಖೆ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡರಾದ ಮುನಿಸ್ವಾಮಿ, ತಿರುಪತಿಹಳ್ಳಿ ದೇವರಾಜ್, ಪರಶುರಾಮ್, ಚಂದ್ರಶೇಖರ್, ಶಂಕರಪ್ಪ, ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆಚರಣೆ ಮಾಡಬೇಕಂತ ಹೇಳಿ ಈಗಾಗಲೇ ತೀರ್ಮಾನ ತಗೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಬಹುತೇಕ ರಾಜ್ಯದಲ್ಲಿ ತಾವು ಗಮನಿಸ್ತಾ ಇರೋ ಹಾಗೆ ಭೂಮಾನಂದನ ಕೊಲೆ ಪ್ರಕರಣ, ಆಡು ಹಗಲೆ ರಾಯಚೂರಿನಲ್ಲಿ, ದಾವಣಗೆರೆಯಲ್ಲಿ ದಲಿತರು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದರು ಅಂತ ಹೇಳಿ ಕಂಬಕ್ಕೆ ಕಟ್ಟಿ ಹಲ್ಲೆ, ಜೊತೆಗೆ ಯಾವ ಅಂಬೇಡ್ಕರ್ ಯಾವ ಜಗಜೀವನ್ ರಾಮ್ ಸಾಹೇಬರು
ಈ ಸಮುದಾಯಗಳಿಗೋಸ್ಕರ ಸಂವಿಧಾನದ ಉಪಸಮಿತಿಯಲ್ಲಿ ಕೆಲಸ ಮಾಡಿದಂಥ ಮಾಜಿ ಪ್ರಧಾನಿಗಳಾದಂಥ ಜಗಜೀವನ್ ರಾಮ್ ಸಾಹೇಬ್ರ ಪುಣ್ಯ ಸ್ಮರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇನು ಮಾಡಲೇಬೇಕು ಅಂತ ಏನಿಲ್ಲ ಹೇಳ್ತಕ್ಕಂಥ ಒಬ್ಬ ಮಾತೃ ಇಲಾಖೆಯ ಉಪನಿರ್ದೇಶಕರಂಥ ದೂತ್ ವೀರ್ ಅವರ ಉಡಾಪೆಯ ವರ್ತನೆ, ಹಾಗೆಯೇ ಜಿಲ್ಲೆ ಒಳಗಡೆ ಮತ್ತೊಬ್ಬರು PSI ದುದ್ದಾ PSI ಅಂತಿಮ ಅಂತಕ್ಕಂಥವ್ರು ನಮ್ಮ ಲೋಕಲ್ ಲೀಡರ್ ಆಗಿರ್ತಕ್ಕಂಥ ದೇವರಾಜ್ ಅವರ ಮೇಲೆ ಒಂದು ದೌರ್ಜನ್ಯ. ಇದ್ರ ಜೊತೆಗೆ ಇವತ್ತು ಇಷ್ಟು 80 ವರ್ಷ ಸ್ವಾತಂತ್ರ್ಯ ಬಂದ 80 ವರ್ಷ ಕಳೆದರೂ ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಹಿಂದೂಗಳು ಇದೇ ಚರ್ಚೆಗೆ ಬಿಟ್ಟರೆ ದಲಿತರ ಮೇಲೆ ಆಗ್ತಿರುವ ದೌರ್ಜನ್ಯದ ಬಗ್ಗೆ ಯಾರಾದರೂ ಒಬ್ಬರು ಚಕಾರನ ಮಂತ್ರಿಗಳು ಎತ್ತುತ್ತಾ ಇದ್ದಾರಾ? ಯಾಕೆ ಎತ್ತುತ್ತಾ ಇಲ್ಲ ಮಂತ್ರಿಗಳು? ಯಾರು ಇವರು ಬಾಯಿದ ಕಟ್ಟಾಗ್ತಾ ಇದ್ದಾರೆ? ಯಾವ ಉದ್ದೇಶಕ್ಕೆ ಇವರು ಧ್ವನಿ ಮಾಡ್ತಾ ಇಲ್ಲ ಅಂತೇಳಿ ನಮಗೆ ಗೊತ್ತಿಲ್ಲ. ಇವತ್ತಿನಿಂದ ಅಲ್ಲ, ತಲಕಾಲದಿಂದಲೂ ಕೂಡ ದಲಿತರು ತುಳಿತಕ್ಕೊಳಗಾಗಿ ಬಂದಿದ್ದೀವಿ. ಇವತ್ತು ಸ್ವಲ್ಪ ಪ್ರಜ್ಞಾವಂತರು, ವಿದ್ಯಾವಂತರು, ಸಮಾಜ ಪರಿವರ್ತನೆ ಆಗಿದೆ ಅಂತೇಳಿ ನಾವು ಕೂಡ ಭಾವಿಸ್ಕೊಂಡು ಎಲ್ಲ ರಂಗದಲ್ಲಿ ಇದ್ದೇವೆ. ಆದರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ವಿಚಾರದಲ್ಲೂ ಮಾತಾಡ್ತಾರೆ. ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಚಿತ್ರದುರ್ಗ ನಡೆದ ಘಟನೆ, ಇನ್ನೊಂದು ಕಡೆ ನಡೆದ ಘಟನೆ? ಅವರ ಗೃಹ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ವಾ? ವಿಜಿಲೆನ್ಸ್ ಅವರಿಗೆ ಗೊತ್ತಾಗ್ತಾ ಇಲ್ವಾ? ಏನು ಕಾರಣಕ್ಕಾಗಿ ದಲಿತರ ಮೇಲೆ ಆದರೆ ಅವರು ಕ್ರಮ ಜರುಗಿಸ್ತಾ ಇಲ್ಲ? HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಘಟ್ಟ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರ ಮರು ಬಿಡುಗಡೆ ಮಾಡಿರುವ ಕಸ್ತೂರಿ ರಂಗನ್ ವರದಿಯ ಕರಡು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ವಿರೋಧಿಸಿರುವ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬಾರದೆಂದು KGF ಅಧ್ಯಕ್ಷ ಹಸಳೆ ಶಿವಣ್ಣ ಮತ್ತು ಮಂಜುನಾಥ ಶೆಟ್ಟಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಪಶ್ಚಿಮ ಘಟ್ಟ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶದ ರೈತರು, ಕಾಫಿ ಬೆಳೆಗಾರರು ಮತ್ತು ಸ್ಥಳೀಯ ಜನರ ಹಿತಾಸಕ್ತಿಗೆ ಧಕ್ಕೆ ತರುವ ಯಾವುದೇ ಕ್ರಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದಿಂದ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ 7ನೇ ಕರಡು ಅಧಿಸೂಚನೆಯನ್ನ ಮರು ಬಿಡುಗಡೆ ಮಾಡಲಾಗಿದೆ. ಆದರೆ ಹಿಂದಿನ ಅಧಿಸೂಚನೆಯಲ್ಲಿ ಅಂಶಗಳನ್ನೇ ಬಹುತೇಕ ಯಥಾವತ್ತಾಗಿ ಮುಂದುವರೆಸಲಾಗಿದೆ. ಇದರಿಂದ ಪಶ್ಚಿಮ ಘಟ್ಟದ 6 ರಾಜ್ಯಗಳ ರೈತರು ಮತ್ತು ಬೆಳೆಗಾರರಿಗೆ ಅನ್ಯಾಯವಾಗಲಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಸಂಘಟನೆಗಳು ತಮ್ಮ ಅಭಿಪ್ರಾಯ, ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೂ ಅವುಗಳನ್ನು ಸಮರ್ಪಕವಾಗಿ ಪರಿಗಣಿಸದೆ ವರದಿ ರೂಪಿಸಲಾಗಿದೆ. ಮುಖ್ಯವಾಗಿ ಸ್ಥಳೀಯ ಜನರ ಅಭಿಪ್ರಾಯ ಪಡೆಯದೆ ಇಂತಹ ಮಹತ್ವದ ವರದಿ ಸಿದ್ದಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ತತ್ವಕ್ಕೆ ವಿರುದ್ಧವಾಗಿದೆ ಎಂದರು.
ಡಾಕ್ಟರ್ ಕಸ್ತೂರಿ ರಂಗನ್ ನೇತೃತ್ವದ ಸಮಿತಿಯು ವರದಿ ಸಿದ್ದಪಡಿಸುವ ಸಂದರ್ಭ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಫಿ ಬೋರ್ಡ್, ಟೀ ಬೋರ್ಡ್ ಮತ್ತು ರಬ್ಬರ್ ಬೋರ್ಡ್ಗಳ ಅಭಿಪ್ರಾಯವನ್ನ ಸಮರ್ಪಕವಾಗಿ ಪಡೆಯಲಿಲ್ಲ. ಈ ಪ್ರದೇಶದ ಕೃಷಿಕರು, ಬೆಳೆಗಾರರು ಮತ್ತು ಮೂಲ ನಿವಾಸಿಗಳ ಅಭಿಪ್ರಾಯವನ್ನ ಸಂಗ್ರಹಿಸದೆ ಸಿದ್ದಪಡಿಸಿರುವ ವರದಿ ವಾಸ್ತವ ಪರಿಸ್ಥಿತಿಗೆ ವಿರುದ್ದವಾಗಿದೆ ಎಂದು ದೂರಿದರು. ಕಾಫಿ ಬೆಳೆಗಾರರು ದಶಕಗಳಿಂದ ನೆರಳಿನಾಶ್ರಿತವಾಗಿ ಕಾಫಿ ಬೆಳೆಯುವ ಮೂಲಕ ಪರಿಸರ ಸಂರಕ್ಷಣೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ವಿವಿಧ ಜಾತಿಯ ಮರಗಳನ್ನು ಉಳಿಸಿ ಬೆಳೆಸುವುದಲ್ಲದೆ ಸಾವಿರಾರು ನೀರಾವರಿ ಕೆರೆಗಳನ್ನು ನಿರ್ಮಿಸಿ ಜಲ ಮರುಪೂರಣಕ್ಕೂ ನೆರವಾಗಿದ್ದಾರೆ. ಹೀಗಿರುವಾಗ ಕಾಫಿ ತೋಟಗಳನ್ನೇ ಪರಿಸರಕ್ಕೆ ಅಪಾಯಕಾರಿಯಾದ ಪ್ರದೇಶಗಳಂತೆ ಪರಿಗಣಿಸುವುದು ಸರಿಯಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಜಿಎಫ್ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ, ಎಚ್ಡಿಪಿಎ ಗೌರವ ಕಾರ್ಯದರ್ಶಿ ಹೆಗ್ಗೋವೆ ಪುಟ್ಟರಾಜು, ಎಚ್ಡಿಪಿಎ ಅಧ್ಯಕ್ಷ ಮಂಜುನಾಥ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಪುಟ್ಟಸ್ವಾಮಿ, ಸಚಿನ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ಟ್ರೈಕ್ ಮಾಡಿದ್ವಿ. ಆವಾಗ ಅಲ್ಲಿಂದ ಸ್ವಲ್ಪ ತಣ್ಣಗಾಗಿತ್ತು. ಮತ್ತು ಅದನ್ನೇ ಜೆರಾಕ್ಸ್ ಮಾಡಿ ಕಳಿಸಿದ್ದಾರೆ. ಇದು ಎಲ್ಲ ಬೆಳೆಗಾರರಿಗೆ ಅಂತ ನಾನು ಕೇಳ್ತಾ ಇಲ್ಲ, ಬಡಬಗ್ಗರು, ಆದಿವಾಸಿಗಳು ಮತ್ತು ಕೂಲಿ ಕಾರ್ಮಿಕರಿಗೆ, ಮೂಲ ನಿವಾಸಿಗಳಿಗೆ ಇದು ಒಂಥರ ಮರಣ ಶಾಸನ ಬರೆದಂಗೆ. ಯಾಕೆಂದರೆ ನಿಮ್ಮ ಮನೆ ಎದುರಿಗೆ ಒಂದು ಸಿಮೆಂಟ್ ಹಾಕಿರೋಂಥ ಪರಿಸ್ಥಿತಿ ಬರ್ತದೆ. ಒಂದು ಮರಳು ತೆಗಿಬಾರ್ದು. ಮರಳಂತೂ ಮರಳು ಆಗಲಿ ಏನಾಗಲಿ ಕಲ್ಲು ಏನು ನಿಮಗೆ ಕನ್ಸ್ಟ್ರಕ್ಷನ್ನಿಗೆ ಪರ್ಮಿಷನ್ ಇಲ್ಲ ಅಂದರೆ ಮಾನವ ಹೆಂಗೆ ಬದುಕೋದು? ಇದು ಸಾಮಾನ್ಯವಾಗಿ ತಮಗೆ ತಿಳಿದಿಲ್ಲ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 138 ಹಳ್ಳಿಗಳು ಬಂದಿದೆ. ಹಾಸನ 31 ಹಳ್ಳಿಗಳು ಬಂದಿದೆ. ಕೊಡಗು 54 ಹಳ್ಳಿಗಳು ಬಂದಿದೆ. ಇದು ನಮಗೆ ಸೀಮಿತವಾದಂತಲ್ಲ. ತಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಕಾಡು ಪ್ರದೇಶ 21% ಇರಬೇಕು, 24% ಆಗಿದೆ. ಅವ್ರಿಗೆ ಗೊತ್ತಿಲ್ಲ. ನಮ್ಮ ಈ ಪ್ಲಾಂಟೇಶನ್ ಬೆಳೆ ಅಂದರೆ ಅವ್ರ ತಲೆಯಲ್ಲಿ ಇವರೇನೋ ಪ್ಲಾಂಟೇಶನ್ ಬೆಳೆ ಬೆಳೀತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಪ್ಲಾಂಟೇಶನ್ ಬೆಳೆ ಕಾಫಿ ಬೆಳೆದ್ರೂ ಕಾಡಾಗುತ್ತೆ, ಅಡಿಕೆ ಬೆಳೆದ್ರೂ ಕಾಡಾಗುತ್ತೆ, ತೆಂಗು ಬೆಳೀತಾರೆ, ರಬ್ಬರು, ಇದಿಷ್ಟು ಕಾಡು ಮರನೇ ಬೆಳೆಯೋದು ನಾವು. ಅದ್ರ ಜೊತೆ ನಾವು ಬೇರೆ ಎಲ್ಲ ಜಾತಿಯ ಮರ ಎಲ್ಲ ಬೆಳೆಗಾರರು, ರೈತರು ಬೆಳೀತಾರೆ. ಸಾಮಾನ್ಯವಾಗಿ ಇವರು ಏನು ಮಾಡಿದ್ದಾರೆ, ಕಾಡಿಗೆಲ್ಲ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಟೀಕು, ಅಕೇಶಿಯ ಇವೆಲ್ಲ ಹಾಕಿ ಕಾಡು ಮಾಡಿ ಕಾಡು ತೊಂದರೆ ಆಗಿರೋದು. ಹಿಂದೆ ಕಾಡು ಅಂದರೆ ಬಿದಿರು, ಅದಕ್ಕೆ ಬೇಕಾದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳೊಂದಿಗೆ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಮಾನವ ಸರಪಳಿಯಲ್ಲಿ ಎನ್ಆರ್ ವೃತ್ತದಲ್ಲಿ ಬಹಿರಂಗ ಭಾಷಣ. ಸರ್ಕಾರದ ವಿರುದ್ಧ ರೈತ ಸಂಘ ಆಕ್ರೋಶ. ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಒಗ್ಗಟ್ಟಿನ ಹೋರಾಟ ಅಗತ್ಯ. ಬೆಳೆಗಾರರ 5 ಪ್ರಮುಖ ಬೇಡಿಕೆಗೆ ಒತ್ತಾಯ. 5,000 ಬೆಳೆಗಾರರೊಂದಿಗೆ ಬೃಹತ್ ಪ್ರತಿಭಟನೆಗೆ ಚಿಂತನೆ. ಕಾಡಾನೆಯ ನಿಖರ ಚಲನವಲನ ಪತ್ತೆಗೆ ಅಳವಡಿಸಿದ್ದ ವಿದೇಶಿ ಕಾಲರ್. ಕಾಡಾನೆಗೆ ಹೊಸ ಸ್ವದೇಶಿ ರೇಡಿಯೋ ಕಾಲರ್ ಅಳವಡಿಕೆ. ಮಾನವ ಆನೆ ಸಂಘರ್ಷ ತಗ್ಗಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆ ಕ್ರಮ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.